ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಮೊಹರಂ ಹಬ್ಬವನ್ನು ಆಚರಿಸಲಾಯಿತು. ಅರಸೀಕೆರೆ ನಗರದಲ್ಲಿ ಭಾವೈಕ್ಯತೆ ಸಾರುವ ಹಬ್ಬ ಎಂದೇ ಜನಜನಿತವಾಗಿರುವ ಮೊಹರಂ ಹಬ್ಬವನ್ನು ನಗರದ ಮಟನ್ ಮಾರ್ಕೆಟ್ ರಸ್ತೆ ಖ್ವಾಜಾ ಸರ್ಕಲ್ನ ನೌಜವಾನ್ ಅಹ್ಲೆ ಸನ್ನತ್ ಯುವಕರ ವತಿಯಿಂದ ಸರ್ಕಾರಿ ಜಯಚಾಮರಾಜೇಂದ್ರ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಹಬ್ಬವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಪ್ರದೀಪ್ ರವರು ಯುವಕರ ಸಮಾಜಮುಖಿ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಮ್ಮ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದ ಯುವಕರ ತಂಡ, ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಯಾವುದೇ ಹಬ್ಬವಿದ್ದರೂ ಅಲ್ಲಿ ವ್ರತಗಳನ್ನು ಆಚರಿಸುವ ಸಂಪ್ರದಾಯವಿದೆ. ಬಡವರ ಹಸಿವಿನ ಅನುಭವ ಅಗರ್ಭ ಶ್ರೀಮಂತನಿಗೂ ಆಗಬೇಕು ಎನ್ನುವ ಉದ್ದೇಶದೊಂದಿಗೆ ಉಪವಾಸದ ಸಂಪ್ರದಾಯವನ್ನು ಮೊಹರಂನಲ್ಲೂ ಆಚರಿಸಲಾಗುತ್ತದೆ. ಮೊಹರಂ ತಿಂಗಳ 9 ಮತ್ತು 10ನೇ ದಿನಗಳಲ್ಲಿ ಉಪವಾಸ ಆಚರಿಸುತ್ತಾರೆ. ನ್ಯೂಸ್ ಬ್ಯೂರೋ, ಪರ್ವೀಜ್ ಅಹಮದ್, ಅರಸೀಕೆರೆ. ಇರುವ ಪ್ರಯುಕ್ತ ನಾವು ಇಲ್ಲಿ ನಮ್ಮ ಮುಸ್ಲಿಂ ಬಾಂಧವರೆಲ್ಲ ಸೇರಿ ಹಣ್ಣು ಹಂಪಲುಗಳನ್ನು ವಿಸ್ತರಣೆ ಮಾಡೋದಕ್ಕೆ ಬಂದಿದ್ದೇವೆ. ನಾವು ಮುಂಚೆಯಿಂದಲೂ ಈದ್ ಮಿಲಾದ್ ಹಬ್ಬ ಮತ್ತು ಬಕ್ರೀದ್ ಹಬ್ಬ, ರಂಜಾನ್ ಹಬ್ಬದಲ್ಲೂ ಇದನ್ನು ಮಾಡಿದ್ದೇವೆ. ಇದು ಇನ್ನೂ ಮುಂದೆ ನಡೆಯುತ್ತೆ. ಮೊಹಮ್ಮದ್ ಪೈಗಂಬರ ಮೊಮ್ಮಗನ ಒಂದು ತ್ಯಾಗ ಬಲಿದಾನಕ್ಕೋಸ್ಕರ ಮುಸ್ಲಿಂ ಬಾಂಧವರು ಹಮ್ಮಿಕೊಂಡಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಎಲ್ಲರಿಗೂ ನಮ್ಮ ಆಸ್ಪತ್ರೆ ಪರವಾಗಿ ಶುಭಾಶಯ.